ಸೊ ತಮ್ಮೆಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕ್ಲಾಸ್ಗೆ ಸುಸ್ವಾಗತ. ಇದು ಕನ್ನಡದಲ್ಲಿ 2ನೇ ಬ್ಯಾಚ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಇಂಗ್ಲಿಷ್ ಅಲ್ಲಿ ಒಂದು 4 ಬ್ಯಾಚ್ ಮಾಡಿದೀವಿ ಇನ್ ಅಸೋಸಿಯೇಷನ್ ವಿತ್ ಜುರಿಸ್ ಕೇರಳ ಗ್ರೂಪ್. ಇವಾಗ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಬಸವ ಆಕ್ಯೂ ಅಕಾಡೆಮಿಯಿಂದ ಈ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಒಂದು ಖುಷಿ ವಿಚಾರ ಅಂತಂದ್ರೆ ಮನೆಗೆ ಈ ಒಂದು ವಿದ್ಯೆ ತಲುಪಬೇಕು, ಪ್ರತಿ ಹಳ್ಳಿನಲ್ಲಿ ಒಬ್ಬ ಹೀಲರ್ ಇರ್ಬೇಕಂತ ಒಂದು ಸದುದ್ದೇಶದಿಂದ ನಾವ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಪ್ರತಿ ತಾಲೂಕ್ನಲ್ಲಿ ನಮ್ಮ ಬಸವ ಆಕ್ಯೂ ಅಕಾಡೆಮಿ ಹೀಲರ್ಸ್ ಇದ್ದಾರೆ. ಮೇ ಬಿ ಇವಾಗ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇನ್ನೊಂದ್ 2-3 ವರ್ಷದಲ್ಲಿ ಪ್ರತಿ ಹಳ್ಳಿನಲ್ಲೂ ನಾವೊಂದು ಬಸವ ಆಕ್ಯೂ ಅಕಾಡೆಮಿ ಹೀಲರ್ ನ ನೋಡ್ಬೋದು, TM ಸ್ಟೂಡೆಂಟ್ ನ ನೋಡ್ಬೋದು. ಸತತ್ರ 280. ಸೊ ಅಫ್ಕೋರ್ಸ್ ಇನ್ನೊಂದ್ 2 ದಿನಕ್ಕೆ 300 ಜನ ಈ TM ಕೋರ್ಸ್ ತಗೊಂಡಿದ್ದಾರೆ ಈ ಸರಿ. ಸೊ ಐ ಥಿಂಕ್ ಒಂದ್ 200 ತಾಲೂಕ್ ಇದಾವೆ ಅನ್ಕೋತೀನಿ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ಸ್ಟೂಡೆಂಟ್ಸ್ ಬಂದಿದ್ದಾರೆ. ತಮ್ಗೆಲ್ರಿಗೂ ತುಂಬು ಹೃದಯದ ಸ್ವಾಗತ. ಇದೊಂದ್ ಜರ್ನಿ. ಇವತ್ತು ನೀವೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿದ್ಯೆ ನಿಮ್ಮ ಕೊನೆ ಉಸಿರು ತನಕನು ಇರುತ್ತೆ. ನೀವೇನು ಇಲ್ಲಿಂದ 4-5 ತಿಂಗಳಾಗತ್ತೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು ಪ್ಲಸ್ ಆರ್ ಮೈನಸ್ ಇಟ್ಕೊಂಡ್ರೆ ಮಾರ್ಚ್ ಮಿಡ್ ಒಳಗೆ ಮುಗಿಸ್ಕೊಡೋ ಪ್ಲಾನ್ ಇದೆ. ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅಲ್ಲಿ ಸುಮಾರು ವಿಷಯಗಳನ್ನ ನೀವು ಕಲಿತೀರಾ. ಅದು ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಕಾಯಿಲೆಗೆ ಸಂಬಂಧಿಸಿರೋದು, ಊಟಕ್ಕೆ ಸಂಬಂಧಿಸಿರೋದು, ನಮ್ಮ ಜೀವನ ಕ್ರಮದ ಬಗ್ಗೆ ಸಂಬಂಧಿಸಿರೋದು. ಥ್ಯಾಂಕ್ ಯು ಅಂತ ಹೇಳಿ ಎಲ್ರಿಗೆ ಬಾಯ್. ಆಯ್ತು, ಇನ್ನು ಹೇಳಿದಲ್ಲ ಸಾಕು. ಇನ್ನ ಹೇಳ್ತೀಯಾ? ಓಕೆ, ಇನ್ನು ಹೇಳ್ಬಿಡು. ಎಲ್ರು ಆಯ್ ಹೇಳ್ತಾರೆ ನೋಡಿ ಇವಾಗ. ಸರಿ, ಟಾಟಾ. ಓಕೆ ಸರ್, ನಮಸ್ಕಾರ ಗುರುಗಳೇ. ನಮಸ್ಕಾರ. ಬಂದಿದ್ದ 299 ಜನ, ಎಲ್ಲರಿಗೂ ಕೂಡ 300 ಆಗೋಯ್ತು ಸರ್. ಎಸ್ 300 ಆಯ್ತು. ಬಂದಿರ್ತಕ್ಕಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ಇವತ್ತಿನ ಈ ಒಂದು ಏನ್ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ 2ನೇ ಬ್ಯಾಚ್ ನ ಮಾಡ್ತಾ ಇದ್ದಾರೆ ಗುರುಗಳು. ಸೊ ನಾವು ಕೂಡ ಭಾಗಿಯಾಗಿದ್ದೀವಿ ಅದಕ್ಕೆ. ಎಲ್ಲರಿಗೂ ತುಂಬು ಹೃದಯ ಸ್ವಾಗತ. ನಮ್ಮ ರಾಷ್ಟ್ರಕವಿ ಕುವೆಂಪು ಮತ್ತು ಮೈಸೂರು ಅನಂತ ಸ್ವಾಮಿ ಅವರ ಒಂದು ಒಳ್ಳೆಯ ಗೀತೆ ಜೊತೆಗೆ ಈ ಒಂದು ಪ್ರಾರ್ಥನೆ ಗೀತನ ಶುರು ಮಾಡ್ತೇನೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಗುರುಗಳು ಹೇಳತ್ತಾರ, ಪ್ರಕೃತಿನೇ ನಮ್ಗೆ ದೇವರಾಗಿ ಕಾಣುತ್ತೆ. ಆ ಒಂದು ದೃಷ್ಟಿನ ಇಟ್ಕೊಂಡು ರಾಷ್ಟ್ರಕವಿ ಕುವೆಂಪು ಅವರನ್ನ ನೆನೆಸ್ಕೊಂಡು ಈ ಒಂದು ಒಳ್ಳೆ ಗೀತೆ. ಇದಾದ ನಂತರ ನಾನು 2 ನಿಮಿಷ ಮಾತಾಡ್ತೀನಿ. ಓಂ ಸಚ್ಚಿದಾನಂದ ತ್ರಿಧ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದೆ ನೀ ಇಳಿದು ಬಾ ಇಳೆಗೆ ತುಂಬಿತಾ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾ ಎತ್ತೀನಿ ನನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾ ಒತ್ತೀನಿ ನನ್ನ ಚಿತ್ತ ಪೃಥ್ವಿಯಲ್ಲಿ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ಯ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ಭಾ ದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಡಗೂಡಿ ನೀನೆ ಎಲ್ಲವಾದೆ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಏನಿತ್ತು ಕರೆದರೂ ಗಣಪದಿರಾಚಿ ನಿದ್ರೆಯಾದೆ ಬೆಳಗಿ ನನ್ನ ಆತ್ಮ ಕಿಳಿದು ಬಾ ತಾಯೇ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೇ ಇಳಿದು ಬಾ 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 ಗಾಳಿಗುಸಿರು ನೀ ಬೆಂಕಿ ಗುರಿಯು ನಿನ್ನುದರ ಕದರ ಜೀವ ಅಗ್ನಿ ಇಂದ್ರ ವಲ್ಮಾರ್ಕ ದೇವರನ್ನು ಮಾಡಿ ನೋಡಿ ಕಾವ ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗಾಗಮಿಸುವಾಣಿ ಹೃದಯ ಪದ್ಮತಾನರಳೆ ಕರವೆ ಬಾರಮ್ಮ ಇಳಿದು ಬಾ ಮನೋದ್ವಾರತ ಬಿರಿಯ ಕರೆವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಅಂಶ ಗರಿಗೆದರೆ ಕರೆವೆ ಬಾ ತಾಯೇ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯುವ ಇಳಿದು ಬಾ
ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ. ಧನ್ಯವಾದಗಳು. ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮುಖ್ಯವಾಗಿ ನಾನು ಈ ಒಂದು ಕೋರ್ಸ್ಗೆ ಸೇರ್ಲಿಕ್ಕೆ ಮುಂಚೆ ಗುರುಗಳಿಂದ ಒಂದು 3-4 ಕೋರ್ಸ್ಗಳನ್ನ ಕಲ್ತಿದ್ದೆ. ಆಕ್ಯುಪ್ರೆಷರ್, ಕಲರ್ ಥೆರಪಿ, ಸೀಡ್ ಥೆರಪಿ, ಒಂದು ಮಕ್ಕಳ ಒಂದು ಚಿಕಿತ್ಸೆ ಅಂತ 4 ಕೋರ್ಸ್ಗಳನ್ನ ಮಾಡಿದ್ದೆ. ಅದಾದ್ಮೇಲೆ ಒಂದು ಡಿಪ್ಲೊಮಾ ಕೋರ್ಸ್ ಶುರು ಮಾಡ್ತೀವಿ, ಜಾಯ್ನ್ ಆಗಿದ್ರೆ ಆಗ್ಬೋದು ಅಂದ್ಬಿಟ್ಟು ಆಯುಷ್ಯ ಮಂಡಲಂ ಒಂದು ಅದರ ಒಂದು ಸಹಕಾರದೊಂದಿಗೆ ಸರ್ ಶುರು ಮಾಡಿದ್ರು. 2023 ಫೆಬ್ರವರಿನಲ್ಲಿ ನಾನು ಜಾಯ್ನ್ ಆದೆ. ಅದಕ್ ಮುಂಚೆ ಇವಾಗ ಏನ್ ಮಾಡಿದ್ರು ಅದೇ ತರ ಆಕ್ಯುಪ್ರೆಷರ್, ಕಲರ್ ಥೆರಪಿ, ಸೀಡ್ ಥೆರಪಿ ಅಂದ್ರೆ ನಿನ್ನೆ ಕ್ಲಾಸ್ ವರೆಗೂ ತಗೊಂಡ್ರೆ ಏನ್ ಮಾಡಿದ್ದಾರೆ ಅದೇ ತರ ಆ ಟೈಮಲ್ಲೂ ಕೂಡ ಮಾಡಿದ್ರು ಸರ್. ಸೊ ಆ ಒಂದು ಹೇಗಿತ್ತು ಜೀವನ, ಇವತ್ತಿನ ದಿನ ಏನಾಗಿದೆ ಜೀವನ, ಅದನ್ನ ನಾವು ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿದ್ದೀನಿ. ನಾನೊಬ್ಬ ಈ ಛತ್ತೀಸ್ಗಢ ಅಲ್ಲಿ 2012ರಲ್ಲಿ ಬಂದವನು. ಹೈದರಾಬಾದ್ ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ. BML ಇಂಜಿನಿಯರ್ ಆಗಿದ್ದೀನಿ ನಾನು. BML ಭಾರತ ರೆಸ್ಪಾನ್ಸ್ ಲಿಮಿಟೆಡ್ ಅಲ್ಲಿ. ಇಲ್ಲಿಗೆ ಬಂದ್ಮೇಲೆ ನಾನು 2014ರಲ್ಲಿ ಒಂದು ಉಚಿತವಾದ ಒಂದು ಯೋಗ ಶಾಲೆನ ಶುರು ಮಾಡಿದೆ. ಅಲ್ಲಿ ಇವತ್ತು ಕೂಡ ಒಂದು 150 ಜನ ಸ್ಟೂಡೆಂಟ್ಸ್ ಇದ್ದಾರೆ. ರೆಗ್ಯುಲರ್ ಆಗಿ ಒಂದು 100-110 ಜನ ರೆಗ್ಯುಲರ್ ಆಗಿ ಬಂದು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆ ಬೇಸ್ ತುಂಬಾ ಚೆನ್ನಾಗಿದ್ದಿದ್ರಿಂದ ಸರ್ ಹೇಳ್ಕೊಡ್ತಕ್ಕಂತ ಒಂದು ಸಾಮಾನ್ಯವಾದ ಒಂದು ಸರಳ ಜೀವನ ಸ್ಥಿತಿ ಏನಿದೆ ಅದು ನನ್ನ ಮೇಲೆ ತುಂಬಾ ಎಫೆಕ್ಟ್ ಆಗಿದೆ. ಗುರುಗಳು ನನ್ಗೆ ಹೇಳಿದ್ರು, ಮೂರ್ತಿ ಇವತ್ತು ನೀವು ಏನೇ ಯೋಗ ಟೀಚರ್ ಅಂತ ನಿಮ್ಮನ್ನ ಕರೀತಾ ಇದ್ದಾರೆ, ಡಿಸೆಂಬರ್ ಹೊತ್ತಿಗೆ ನಿಮ್ಮನ್ನ ಅವ್ರು ಬೇರೆ ತರನೇ ನೋಡ್ತಾರೆ ಅಂತ ಹೇಳಿದ್ರು. ಆದ್ರೆ ಮುಖ್ಯವಾಗಿ ಹೇಳೋದಾದ್ರೆ ಅದು ಇನ್ನೂ 2 ತಿಂಗಳು ದೂರ ಇದೆ ಡಿಸೆಂಬರ್. ಇವಾಗ್ಲೇ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನನ್ನ ದೇವ್ರು ಅಂತ ಇದ್ದಾರೆ ಇಲ್ಲಿ. ನಾನ್ ದೇವ್ರಲ್ಲ, ನಾನು ಗುರುಗಳ ಭಕ್ತ ಅಂತಾನೆ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೀವನ ಹೇಗಿದೆ, ನಾವು ಇವತ್ತು ಏನು ನಮ್ಮ ಒಂದು 300 ಜನ ಇರ್ಬೇಕು, 314 ಜನ ಇದ್ದೀರಾ. ಈ 314 ಜನ ಹೇಗ್ ಬದುಕ್ತಾ ಇದ್ದೀರಾ, ವಿತಿನ್ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ನಿಮ್ಮ ಇಡೀ ಜೀವನ, ನಿಮ್ಮ ಎಂಟೈರ್ ಮಾತು, ನಿಮ್ಮ ಭಾಷೆ, ನಿಮ್ಮ ಪದಗಳು, ನಿಮ್ಮ ವಾಕ್ಯಗಳು ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಜೊತೆಗೆ ಚಿಕ್ಕ ಚಿಕ್ಕ ಇದಕ್ಕೆ ನಾವೇನು ಡಿಪೆಂಡ್ ಆಗಿದ್ದೀವಿ, ಮೆಡಿಸಿನ್ಗಳ ಮೇಲೆ, ಮೆಡಿಕಲ್ ಮೇಲೆ, ಡಾಕ್ಟರ್ ಮೇಲೆ, ಸಣ್ಣ ಪುಟ್ಟದಕ್ಕೂ ಏನ್ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿ ಇವತ್ತು ಬದುಕ್ತಾ ಇದೀವಿ, ಎಲ್ಲರಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಆಹಾರ, ನಮ್ಮ ಜೀವನ ಶೈಲಿ, ನಾವು ಎದ್ದೇಳೋದು, ಮಲ್ಕೊಳ್ಳೋದು, ನಾವು ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು, ಪ್ರತಿಯೊಂದನ್ನು ಕಲ್ಸ್ಕೊಡ್ತಾರೆ ಇಲ್ಲಿ. ಅಂದ್ರೆ ಅವರು ಗುರುಗಳನ್ನಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಇಬ್ರು ಸೇರಿದ್ರೆ ಹೇಗಿರ್ತಾರೋ ಅದನ್ನ ನಾವು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ನಾನೇನು ಉತ್ಪ್ರೇಕ್ಷೆಗಿನ್ನ ಹೇಳ್ತಾ ಇಲ್ಲ, ನನ್ಗಾಗಿರೋ ಅನುಭವ. ನನ್ನಲ್ಲೂ ತುಂಬಾ ಸಾಕಷ್ಟು ಬದಲಾವಣೆಗಳಾಗಿ, ನಾವು ಏನೇ ಯೋಗ ಮಾಡಿ ಏನೇ ಕಲ್ತಿದ್ರು ಕೂಡ ಅವರು ಇವತ್ತು ಈ ವಿಚಾರನ ತಗೊಂಡು ಸಿಲೆಬಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಡಲ್ಲ. ನಿಮ್ಗೆ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಬೇಕಂದ್ರೆ 20 ಕ್ಲಾಸ್ 30 ಕ್ಲಾಸ್ ಅಲ್ಲಿ ನಿಮ್ಗೆ ಮುಗಿಸ್ಬಿಡ್ಬೋದು. ಆದ್ರೆ ಅವ್ರದ್ದು ಅದಲ್ಲ, ಇಡೀ ನಿಮ್ಮ ಜೀವನವನ್ನ ಬದಲಾಯಿಸ್ಬೇಕು. ಕೊನೆಗೆ ನಮ್ಗನ್ಸುತ್ತೆ ನಾವು ಇಷ್ಟು ಕೀಳಾಗಿ ಇಷ್ಟಾಗಿ ಈ ತರ ಬದುಕ್ತಾ ಇದ್ವ, ನಾವು ಯಾಕೆ ಇದು ಗೊತ್ತಿರ್ಲಿಲ್ಲ ಅಂದ್ರೆ ಇಂದಿನ ಪರಿಸ್ಥಿತಿ ಹೇಗಿತ್ತು, ನಮ್ಮ ಪುರಾತನ ವೇದ ಪದ್ಧತಿಗಳಲ್ಲಿ ಹಳ್ಳಿಗಳಲ್ಲಿ ಹೇಗೆ ಒಂದು ಚಿಕ್ಕ ಚಿಕ್ಕ ಒಂದು ಚಿಕಿತ್ಸೆಗಳನ್ನ ತಗೋತಾ ಇದ್ವಿ. ಇವತ್ತು ಯಾಕೆ ನಾವು ಚಿಕ್ಕದಕ್ಕೂ ನಾವು ಹಾಸ್ಪಿಟಲ್ಗಳ ಹತ್ರ ಹೋಗ್ತಾ ಇದೀವಿ, ಎಲ್ಲಿ ನಮ್ಗೆ ಲಿಂಕ್ ಕಟ್ ಆಗಿದೆ, ಇದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾರೆ. ನೀವು ಕೊನೆ ಗಳಿಗೆನಲ್ಲಿ ಈ 2 ಬೆರಳಲ್ಲೇ ನೀವು 12 ಮೆರಿಡಿಯನ್ಗಳನ್ನ ನೋಡ್ತೀರಾ. ಈ 2 ಬೆರಳು, ಒಂದು ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್, ಈ ತರ್ಜನಿ ಮತ್ತು ಮಧ್ಯಮದಲ್ಲಿ ನೀವು 12 ರೀತಿಯ ಮೆರಿಡಿಯನ್ಗಳನ್ನ ನೋಡಿ, ಇಲ್ಲೇ ಕೂಡ ನೀವು ಒಂದು 10 ನಿಮಿಷ 15 ನಿಮಿಷದಲ್ಲಿ ನೀವು ನಿಮ್ಮ ಚಿಕಿತ್ಸೆಗಳನ್ನ ಕೊಡ್ತೀರಾ. ನೀವ್ ಅಂದ್ಕೊಂಡೇ ಇರಲ್ಲ ಇಷ್ಟೊಂದು ಮ್ಯಾಜಿಕ್ ಆಯ್ತಾ, ಒಂದು ಬಣ್ಣ ಹಾಕಿದ್ರೆ ಆಗತ್ತಾ ಅಂತ ಇವತ್ತು ತುಂಬಾ ಜನ ಅಂದ್ಕೋತಾರೆ. ಒಂದ್ ಬಣ್ಣ ಹಾಕಿದ್ರೆ ನಾವು ಮಾಡ್ಬೋದಾ ಅಂದ್ಬಿಟ್ಟು. ನೀವ್ ನಂಬ್ತಿರೋ ಬಿಡ್ತಿರೋ ಎಷ್ಟೋ ಮಂದಿಗಳಿಗೆ ಇಲ್ಲಿ ನೀನ್ ಯಾರು ಟ್ರೀಟ್ಮೆಂಟ್ ಮಾಡ್ತೀಯ ಎಲ್ಲರನ್ನ ನೀನ್ ನೋಟ್ ಮಾಡಿ ಇಟ್ಕೊಪ್ಪ ಅಂತ ಹೇಳಿದ್ರು ಸರ್. ನಾನು ಇವತ್ತಿಗೂ ಸೇರಿ ನಾನು ಲಾಸ್ಟ್ ವೀಕ್ ಬೆಂಗಳೂರಿಗೆ ಬಂದಿದ್ದೆ, 1253 ಜನಕ್ಕೆ ಮಾಡಿದ್ದೆ. ಅಲ್ಲಿಂದ ಬಂದ್ಮೇಲೆ ಒಂದು 30-36 ಜನಕ್ಕೆ ಮಾಡಿದೀನಿ. ಹೆಚ್ಚು ಕಡಿಮೆ 1300 ಜನ ಹತ್ತತ್ರಕ್ಕೆ ನಾನು ರೀಚ್ ಆಗ್ತಾ ಇದ್ದೀನಿ. ಇದು ಆಗಿರೋದು ಈ ಒಂದು 4-5 ತಿಂಗಳಲ್ಲಿ. ಅಂದ್ರೆ ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಜನಗಳು ನಿಮ್ಮನ್ನ ಬೇರೆ ತರ ನೋಡ್ತಾರೆ. ಒಂದು ಎರಡನೇದು, ನಿಮ್ಮ ಮನೆಗೆ ನೀವು ಫ್ಯಾಮಿಲಿ ಡಾಕ್ಟರ್, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಅರಿಷಡ್ವರಗಳು ಏನಿರ್ತೀವಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿದೆಯಲ್ಲ, ಇವುಗಳ ಎಲ್ಲರಿಂದ ಮುಕ್ತರಾಗ್ತಾ ಹೋಗ್ತೀರಾ. ಎಲ್ಲರನ್ನ ಪ್ರೀತಿಸೋ ಗುಣ ಬರುತ್ತೆ. ಎಲ್ಲವನ್ನ ನಿಧಾನ ಕೇಳ್ಕೊಡ್ತಾರೆ. ತುಂಬಾ ಆತರ ಮಾಡ್ಕೋಬೇಡಿ, ನಿಧಾನ ಕಲೀರಿ. ಅವ್ರು ಏನ್ ಹೇಳ್ತಾರೆ ಸರ್ ಅದನ್ನ ನೋಟ್ ಮಾಡ್ತಾ ಹೋಗಿ. 1ನೇ ಕ್ಲಾಸಿಂದಾನೇ ನೀವು ಒಂದ್ ದೊಡ್ಡ ಲೆಡ್ಜರ್ ತಗೊಂಡು ಅವತ್ತಿನ ನೋಟ್ಸ್ ಗಳನ್ನ ಅವತ್ತೇ ಬರ್ಕೊಂಡು ಹೋಗಿ.
ಲೋಡ್ ಜಾಸ್ತಿ ಆಗಲ್ಲ. ಆಮೇಲೆ ಬರ್ಕೊಳ್ಳೋಣ ಅಂತ ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ. ಆ ನೋಟ್ಸ್ ಬರೀತಾ ಇರ್ಬೇಕಾದ್ರೆ ಅಕ್ಷರಗಳು, ಆ ಶಬ್ದಗಳು ನಿಮ್ಮ ಮೇಲೆ ತುಂಬಾ ಮಾನಸಿಕವಾಗಿ ಪ್ರಭಾವವನ್ನ ಬೀರುತ್ತವೆ. ಜೊತೆಗೆ ಗುರುಗಳ 10 ಲೆವೆಲ್ ಇದೆ. 10 ಲೆವೆಲ್ ಅಲ್ಲಿ ಒಂದು ಸೆಲ್ಯುಲರ್ ಲೆವೆಲ್, ಟಿಶ್ಯೂ ಲೆವೆಲ್, ಎನರ್ಜಿ ಲೆವೆಲ್, ಸ್ಟ್ರಕ್ಚರಲ್ ಲೆವೆಲ್, ಕೆಮಿಕಲ್ ಲೆವೆಲ್, ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್, ಸ್ಪಿರಿಚುವಲ್ ಲೆವೆಲ್, ಮತ್ತೆ ನಿಮ್ಮ ಸೋಷಿಯಲ್ ಲೆವೆಲ್, ಇಷ್ಟನ್ನು ಕವರ್ ಮಾಡ್ತಾ ಹೋಗ್ತಾರೆ. ಒಂದೊಂದು ಸೆಲ್ಗಳು ಹೆಂಗ್ ಕೆಲಸ ಮಾಡ್ತವೆ ಶರೀರದಲ್ಲಿ ನಾವ್ ಅಂದ್ಕೊಂಡೇ ಇರಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ನಾನೇ ಉದಾಹರಣೆ. ಸೊ ತುಂಬಾ ಗ್ರೂಪ್ ಅಲ್ಲಿ ಬೈಬಿದ್ದು ಬಿಡ್ತಾರೆ. ಸೆಲ್ಸ್ ಹೇಳಿದ ಬ್ಯಾಟನಿ ಗೊತ್ತಿಲ್ಲ ಬಯಾಲಜಿ ಗೊತ್ತಿಲ್ಲ ಅನ್ಕೊಂಡ್ಬಿಡ್ತಾರೆ. ಬಟ್ ನಿಮ್ಮ ಒಂದು ಜೀವಕೋಶದ ಒಂದು ಕಾರ್ಯನ ನಾನು ಪ್ರಕೃತಿಗೆ ಹೋಲಿಕೆ ಮಾಡಿ ಹೇಳ್ತೀನಿ. ಸರ್ ನಾನು ಬರ್ತೀನಿ ಸರ್, ಅಲ್ಲಿಗೆ ಬಂದ್ಬಿಡ್ತೀನಿ ಸರ್ ನಾನು. ಸೊ ಕೊನೆಯದಾಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಡೀ ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋದು. ಆ ಪಂಚಭೂತಗಳ ಜೊತೆಗೆ ಯಾವ್ಯಾವ ಆರ್ಗನ್ಸ್ ಹೇಗೆ ಕನೆಕ್ಟ್ ಆಗಿದೆ, ಹೇಗೆ ನಮ್ಮ ಮೇಲೆ ಎಫೆಕ್ಟ್ ಆಗ್ತವೆ, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ದಯವಿಟ್ಟು ಯಾವುದೇ ಕ್ಲಾಸ್ಗಳನ್ನ ರೆಕಾರ್ಡಿಂಗ್ ಕೊಡ್ತಲ್ಲ ಅಂತ ಮಿಸ್ ಮಾಡ್ಕೋಬೇಡಿ. ದುಡ್ಡು ಕೊಟ್ಟಿದ್ದೀರಾ, ನೀವೇನ್ ಕೊಟ್ಟಿದ್ದೀರಾ ಅದಕ್ಕಿಂತ 100 ಪಟ್ಟು ನೀವು ಜ್ಞಾನವನ್ನ ಪಡ್ಕೋತೀವಿ. ದೊಡ್ಡ ವಿಷಯ ಏನು ಅಲ್ವೇ ಅಲ್ಲ. ಕೊನೆಗಂತ ನಾವು ಕೊಟ್ಟಿರೋದು ಏನೇನು ಅಲ್ಲ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಅಂತ ಒಂದು ಒಳ್ಳೆಯ ಕ್ಲಾಸ್ ಇದು. ಶ್ರದ್ಧೆಯಿಂದ ಕಲೀರಿ, ಸ್ವಾರ್ಥಿಗಳಾಗೋದ್ ಬೇಡ. 4 ಜನಕ್ಕೆ ಹೇಳ್ಕೊಡ್ತಾ ನಾವು ಕಲಿತಾ ಹೋಗೋಣ. ನೀವ್ ಎಷ್ಟು ಹೇಳ್ಕೊಡ್ತಾ ಹೋಗ್ತೀರೋ, ನೀವು ಕಲ್ತಿದ್ದನ್ನ ನೀವು ಕಲಿತಾ ಹೋಗ್ತೀರಾ. ಇಂಥ ಒಂದು ಸುವರ್ಣಾವಕಾಶವನ್ನ ಉಪಯೋಗಿಸ್ಕೊಳ್ಳಿ. ಜೊತೆಗೆ ನಾವು ಪ್ರಕೃತಿ ಜೊತೆ ಹೇಗಿರ್ಬೇಕು, ಮಣ್ಣಿನ ಮತ್ತು ನನ್ನ ಸಂಬಂಧ ಏನು, ನೀರಿನ ಮತ್ತು ನನ್ನ ಸಂಬಂಧ ಏನು, ಆಕಾಶದ ಮತ್ತು ನೀರಿನ ನನ್ನ ಸಂಬಂಧ ಏನು, ಅಗ್ನಿ ನನ್ನ ಸಂಬಂಧ ಏನು, ಎಲ್ಲವನ್ನ ಗಾಳಿ ಮತ್ತು ನನ್ನ ಸಂಬಂಧ ಏನು, ಇವುಗಳನ್ನ ತುಂಬಾ ಅದ್ಭುತವಾಗಿ ಹೇಳ್ಕೊಡ್ತಾರೆ. ಸೊ ಈ ಸಾರಿ ಅವರಲ್ಲೂ ಒಂದು ಹೊಸ ಚೈತನ್ಯ, ಹೊಸ ಉತ್ಸಾಹ ಇದೆ. ಅದಕ್ಕೆ ನಾನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹಾಡುಗಳನ್ನ ಸೆಲೆಕ್ಟ್ ಮಾಡಿ ನಾನು ಆಡಿದ್ದು. ಗುರುಗಳಿಗೆ ನನ್ನ ಕಡೆಯಿಂದ ದೀರ್ಘದಂಡ ಪ್ರಣಾಮಗಳು. ಎಲ್ಲ ಒಳ್ಳೇದಾಗ್ಲಿ, ಎಲ್ರೂ ಕಲೀರಿ, ಎಲ್ರೂ ಡಾಕ್ಟರ್ಗಳಾಗಿ, ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ರೋಗಗಳಿಂದ ಏನ್ ಬಳಲ್ತಾರೆ ಎಲ್ಲ ಮುಕ್ತರಾಗಿ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೂರ್ತಿ ಅವರೇ. ಛತ್ತೀಸ್ಗಢದಿಂದ ನಮ್ಗೆ ವಿಶ್ ಮಾಡಿದ್ದೀರಾ. ತುಂಬಾ ಧನ್ಯವಾದಗಳು.